ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನನಗೆ ಗೊತ್ತು ನಾನು ಹೀಗೆ ಮಾಡ್ತಾ ಇರೋದು ನಿನಗಿಷ್ಟ ಇಲ್ಲ ಅಂತ. ಆದರೂ ನಾನು ಈ ಥರ ಮಾಡ್ತೀನಿ. ಮತ್ತು ನೀನು ನನ್ನ ತಡೆಯೋ ಹಾಗೆ. ಸರಿ, ನಿಮಗೇನು ಸರಿ ಅನ್ಸುತ್ತೋ ಅದನ್ನ ನೀವು ಮಾಡಿ, ನನ್ಗೇನು ಸರಿ ಅನ್ಸುತ್ತೋ ಅದನ್ನ ನಾನು ಮಾಡ್ತೀನಿ. ಈಗ ಎಲ್ಲಿ ಹೋಗ್ತಾ ಇದೆಯಾ ನೀನು? ಈಗ ತಾನೇ ಹೇಳಿದ್ನಲ್ಲ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನಾನು ಮಾಡೋದನ್ನ ನಾನು ಮಾಡ್ತೀನಿ. ಅಂದ್ರೆ ಕಮಲಾ ಅವಳ ಗಂಡನ ಓಡಿಸ್ಬಿಟ್ಲಾ? ನೀನಂತೂ ನಿನ್ ಗಂಡನ ಹೀಗೆ ಓಡಿಸ್ಬಾರ್ದಿತ್ತು ಕಮಲಾ. ನನ್ ಗಂಡ ಅಂದ್ಮೇಲೆ ನಿರ್ಧಾರನೂ ನಂದೇ ಆಗಿರುತ್ತೆ. ಇದ್ರಲ್ಲಿ ನಿಮ್ಗೇನಿದೆ ಕೆಲಸ? ಅಲ್ಲಮ್ಮ, ಮೂರ್ತಿಗೆ ತಂದೆ ಆಗಿರೋನನ್ನ ನೀನು ಹೀಗೆ ಓಡಿಸ್ಬಾರ್ದಿತ್ತಲ್ವಾ? ನಿನಗೆ ಹೇಗೆ ಗಂಡನೋ ಅವನು ಹಂಗೆ ಮೂರ್ತಿಗೆ ತಂದೆ ಆಗಿದ್ದ. ಪುರುಷನೇ ಅವರಪ್ಪ ಅಲ್ವಾ? ತಂದೆ ಪ್ರೀತಿಯಾದರೂ ಸಿಕ್ತಿತ್ತು ಮೂರ್ತಿಗೆ. ಅಪ್ಪನ ಪ್ರೀತಿಯಿಂದ ವಂಚನೆಯಾಗಿ ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಬಾಲಣ್ಣ, ವಿಷಯನ ಬೇರೆ ಕಡೆ ಎಳಿಬೇಡಿ. ನಿಮ್ ತಂದೆ ಬಂದು ನಮ್ ತಂದೆ ತರ ಖಂಡಿತ ಅಲ್ಲ. ಅವ್ರು ಹೋಗಿದ್ದು ಒಳ್ಳೇದೇ ಆಯ್ತು. ಮೂರ್ತಿ, ಈ ವಿಷಯದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡದೇ ಇರೋದೇ ಒಳ್ಳೇದನ್ಸುತ್ತೆ. ಕಮಲಮ್ಮ ಪುರುಷಿ ಅಣ್ಣನ ಒಪ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ಅಲ್ಲಿಗೆ ಮುಗೀತು. ಅವ್ರು ವಠಾರ ಬಿಟ್ಟು ಹೋಗಿದ್ದಾರೆ, ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತಲ್ಲ. ಅವ್ರಿಗೆ ಈ ಸಂಬಂಧನ ಯಾವುದೇ ಕಾರಣಕ್ಕೂ ಮುಂದೆ ಸಾಗಿಸೋದಕ್ಕೆ ಇಷ್ಟ ಇಲ್ಲ, ಅಷ್ಟೇ. ಇಲ್ಲ, ಅಲ್ಲೇ ನಿಂತ್ಕೊಳ್ಳಿ. ಮತ್ತೆ ಬಂದ್ರ? ಈಗೇನ್ ಅಂದ್ಕೊಂಡ್ ಬಂದಿದ್ದೀರಾ? ನಾನ್ ಹೇಳಿದ್ ನೆನ್ಪಿದೆ ಅಲ್ವಾ ನಿಮ್ಗೆ? ನಿನಗೆ ದಿಂಡು ಅಂದರೆ ಇಷ್ಟ ಅಲ್ವಾ? ಅದಕ್ಕೆ ನಿನಗೋಸ್ಕರ ದಿಂಡು ತಂದೆ. ನನ್ನ ಕ್ಷಮಿಸ್ಬಿಡು, ತಗೋ ಇದನ್ನ. ನಿಮ್ಮಿಂದ ಏನು ಬೇಡ ನನಗೆ. ಕಳ್ತನ ಮಾಡಿದ್ದಕ್ಕೂ ಕ್ಷಮೆ ಕೇಳ್ತೀನಿ. ಹೌದು, ನಾನು ನಿಮ್ಮ ಮುಂದೆ ಸತ್ಯ ಹೇಳ್ತಿದ್ದೀನಿ. ನಾನು ಕಳ್ತನ ಮಾಡಿದ್ದೆ. ನಾನು ಮತ್ತೆ ಕಮಲಾ ಇಬ್ರು ಒಟ್ಟಿಗೆ ಹಣ ಕೂಡಿಟ್ಟಿದ್ವಿ. ಒಂದಿನ ಒಂದಷ್ಟು ಹಣ ಕೂಡಿಟ್ಟು ಜೊತೆಗೆ ಕಮಲನ್ ಒಡವೆನೂ ಅಡ ಇಟ್ಟು ಇಲ್ಲೇ ಒಂದು ಮನೆ ತಗೋಬೇಕು ಅಂತಿದ್ವಿ. ಆದರೆ ಈ ಸರಾಯಿ ಜೂಜಿಗೆ ಬಿದ್ದು ನಾನು ಆ ಹಣ, ಒಡವೆ ಎಲ್ಲನೂ ಕದ್ಕೊಂಡು ಓಡೋಗ್ಬಿಟ್ಟೆ. ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮೆ ಎಲ್ಲ ಬೇಡ, ತೊಲಗಿ ಇಲ್ಲಿಂದ. ನಾನು ಕೊಟ್ಟಿರೋ ಹೂವು ಎಸಿಬಹುದು, ನೀನು ನನ್ನನ್ನು ಎಸಿಬಹುದು, ಆದರೆ ನನ್ನ ಜೀವ ಇರೋ ತನಕ ಈ ಜಾಗ ಬಿಟ್ಟು ಹೋಗಲ್ಲ ನಾನು. ಕೇಳಿಸ್ಕೋ, ನಾನು ಸತ್ ಮೇಲೆ ಹಿಂಗೆ ಎಸ್ಬಿಡು ನನ್ನ. ಪುರುಷಿ ಅಣ್ಣ,
ಎಂಥ ವಿಚಿತ್ರ ಅಲ್ವಾ? 15 ವರ್ಷದ ಹಿಂದೆ ನೀವು ಹೂವು ಕಟ್ಟುವಾಗ ನೀವು ಹೇಗಿದ್ರಿ, ಕಮಲಮ್ಮ ಹೇಗಿದ್ರು, ಆಗ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಹೇಗಿತ್ತು ಅಂತ ಒಂದು ಸಲ ನೆನ್ಪು ಮಾಡ್ಕೊಳ್ಳಿ. ಆದರೆ ಆ ಪ್ರೀತಿ ಈಗಿಲ್ಲ. ಈ ಸಂಬಂಧ ಅನ್ನೋದು ಹೂವಿನಷ್ಟೇ ಮೃದು ಮತ್ತೆ ಸೂಕ್ಷ್ಮ. ಸಂಬಂಧಗಳಲ್ಲಿ ತಪ್ಪಗಿನೋ ಕ್ಷಮೆ ಇರ್ಬೋದು, ಆದರೆ ಪಾಪಕ್ಕಲ್ಲ. ಪಾಪ ಅನ್ನೋಂಥ ಕಿಚ್ಚು ಸಂಬಂಧಕ್ಕೆ ಕೊಳ್ಳಿ ಇಡ್ಬೋದು, ಬೂದಿ ಮಾಡ್ಬೋದು. ಅದಕ್ಕೆ ನಿಮ್ಮೇಲೆ ನನ್ನ ಕೋಪ ಬರ್ತಾ ಇಲ್ಲ, ಅಯ್ಯೋ ಅನ್ನಿಸ್ತಾ ಇದೆ. ಭೀಮ್ರಾವ್, ಪಾಪ ಮಾಡಿದ್ದೀನಿ, ಪ್ರಾಯಶ್ಚಿತ್ತಕ್ಕೂ ಸಿದ್ಧ. ಆದ್ರೆ ಇಲ್ಲಿಂದ ಹೋಗಲ್ಲ ನಾನು. ಅಪ್ಪ ಅಪ್ಪ, ಈ ರಮ ಎಲ್ಲಿ ಹೋಗ್ತಿದ್ದಾಳೆ? ಹೋಗ್ಲಿ ಬಿಡು, ಎಲ್ಲಿಗಾದ್ರೂ ಹಾಳಾಗೋಗ್ಲಿ. ಅದರಿಂದ ನಮ್ಗೇನಾಗಬೇಕಾಗಿದೆ? ನಮ್ಗಿರೋದು ಒಂದೇ ಗುರಿ, ಆ ಭೀಮ್ರಾವ್ ತನ್ನ ಮಾತು ಉಳಿಸ್ಕೊಂತಾನ ಇಲ್ವಾ ಅನ್ನೋದು. ನೋಡಿದ್ರೆ ಭೀಮ್ರಾವ್ ಸ್ಲೇಟ್ ಹಿಡ್ಕೊಂಡು ಹೋರಾಡ್ತಾನೆ ಅನ್ಸುತ್ತೆ. ಅದಕ್ಕೆ ರಮ ಏನೋ ನರಿ ಬುದ್ಧಿ ಉಪಯೋಗಿಸೋಕ್ ನೋಡ್ತಿದ್ದಾಳೆ. ಹಾಗಾದ್ರೆ ಭೀಮ್ ನಮ್ಮ ಷರ್ತನ್ನ ಒಪ್ಕೊಳ್ದೇ ಇರ್ಲಿ ಅಂತ. ನರಿ ಬುದ್ಧಿ ತೋರಿಸ್ಲಿ ಬಿಡು. ಆ ರಮ ಏನು ಉಪಾಯ ಮಾಡ್ತಾಳ ಮಾಡ್ಲಿ ಬಿಡು. ನನಗ್ ಗೊತ್ತಿರೋ ಪ್ರಕಾರ ಆ ಭೀಮ್ರಾವ್ ಒಂದು ಸಲ ಮನಸ್ಸು ಮಾಡ್ದ ಅಂದ್ರೆ ಅವನು ಅನ್ಕೊಂಡಿದ್ ಕೆಲಸನ ಮಾಡೇ ಮಾಡ್ತಾನೆ. ಬೇಕಾದ್ರೆ ನೋಡ್ತೀರಿ, ಅವನ್ ಸ್ಲೇಟ್ ಹಿಡಿಯೋದನ್ನ ನಾವು ನೋಡ್ತೀವಿ. ಚೆನ್ನಾಗಿರುತ್ತೆ. ಆ ಭೀಮ್ರಾವ್ ಸೋಲೋದನ್ನ ನೋಡಿದ್ರೆ ಚೆನ್ನಾಗಿರುತ್ತೆ. ನಾನು ನಿರ್ಧಾರ ಮಾಡಿದ್ದೀನಿ ಅಪ್ಪ. ಅವ್ರ ಷರತ್ತನ್ನು ಒಪ್ಕೋತಾ ಇದ್ದೀನಿ. ರಮಾ ಬೇಡ ಅಂತಿದ್ದಾಳೆ. ನೀವು ವಿರೋಧ ಮಾಡಬೇಕು ಅಂತಿದ್ರೆ ಮಾಡ್ಬೋದು, ಆದರೆ ನನ್ನ ಮನಸ್ಸು ಬದಲಾಗಲ್ಲ. ಯಾಕಂದ್ರೆ ನನಗೆ ಕಾಣಿಸ್ತಾ ಇರೋದು ಇದೊಂದೇ ದಾರಿ. ನೋಡು ಮಗನೇ, ನೀನು ಒಬ್ಬರ ಷರತ್ತಿಗೆ ಅಂತ ಒಪ್ಕೊಳಕ್ ಹೋದ್ರೆ ಬೇರೆಯವರು ಅವ್ರ ಷರತ್ತುಗಳನ್ನ ನಿನ್ನ ಮೇಲೆ ಹೇರೋದಕ್ಕೆ ನೋಡ್ತಾರೆ. ಕ್ರಮೇಣ ನೀನು ದಿನದಿನಕ್ಕೂ ದುರ್ಬಲ ಆಗ್ತಾ ಹೋಗ್ತೀಯ. ನಾನು ದುರ್ಬಲ ಆದರೂ ಪರವಾಗಿಲ್ಲಪ್ಪ, ಆದರೆ ನನ್ನ ಕಾರಣದಿಂದಾಗಿ ಯಾವತ್ತೂ ಯಾರೂ ದುರ್ಬಲ ಆಗಬಾರ್ದು. ನಾನು ಹೋಗ್ತಾ ಇದ್ದೀನಿ. ಈ ರಮ ಏನ್ ಮಾಡಕ್ ಹೊರಟಿದ್ದಾಳೆ? ರಮನ್ ಕೈಯಲ್ಲಿ ಇವತ್ತು ಭೀಮನ ತಡೆಯಕ್ಕಾಗುತ್ತೋ ಇಲ್ವೋ? ಕೇಳ್ರಪ್ಪ, ಕೇಳಿ 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 ಕೇಳಿ, ಎಲ್ರು ಬನ್ನಿ ಹೊರಗೆ, ಬೇಗ ಬನ್ನಿ, ಬೇಗ ಬನ್ನಿ ಎಲ್ರು. ನೋಡಿ ನೋಡಿ, ಇವನ್ ಕೈಯಲ್ಲಿ ಏನಿದೆ ಅಂತ ನೋಡಿ 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 ನೋಡಿ, ಇಲ್ಲಿ ನೋಡಿ, ಇವನ್ ಕೈಯಲ್ಲಿ ಏನಿದೆ ಅಂತ ನೋಡಿ, ಬನ್ನಿ ನೋಡಿ. ಓಹೋ, ನೋಡ್ರಪ್ಪ, ಕ್ರಾಂತಿ ಮಾಡೋದಿಕ್ ಹೋಗಿದ್ರು. ಒಂದ್ 3-4 ಜನ ಏಡ್ ತಿಂದ ಕೂಡ್ಲೆ ನಾನು ಭೀಮ ಅನ್ನೋದ್ರ ಬದಲು ಈಗ ನಾನೊಬ್ನೇ ಭೀಮ್ರಾವ್ ಆಗೋಗಿದೆ ನೋಡ್ರಪ್ಪ. ಓ, ಇದನ್ನ ಇಟ್ಕೊಂಡು ಬೀದಿ ಅಲಿತೀಯ ಇವತ್ತು? ನಡಿ ನಡಿ, ನಾವು ಬರ್ತೀವಿ.
ಮಗನೇ ಭೀಮಾ, ನನಗೆ ಯಾಕೋ ಅನಿಸ್ತಿದೆ ನಿನ್ನ ಈ ನಿರ್ಧಾರ ಸರಿ ಇಲ್ಲ ಅಂತ. ಇಲ್ಲ ಅಪ್ಪ, ನನ್ನ ನಿರ್ಧಾರ ಸರಿಯಾಗಿದೆ. ತಡಿಬೇಡಿ ನನ್ನನ್ನು. ಸರಿ ಹೋಗು. ಹಾಗಾದ್ರೆ ಒಳ್ಳೆ ಕೆಲ್ಸಕ್ಕೆ ಮೀನಾಮೇಷ ಎಣಿಸ್ಬಾರ್ದು. ಹೋಗು ಹೋಗು ಹೋಗು. ಹೋಗ್ತಾ ಇದ್ದೀನಿ. ಹೋಗೋ ಹಾಗೆ ಇಲ್ಲ ನೀವು. ಹೋಗಿ ನೋಡ್ತೀನಿ. ನೋಡು ರಮ್ಮ, ಈ ಸಲ ನೀನು ನನ್ನನ್ನು ತಡೆಯೋದಕ್ಕೆ ನೋಡಬೇಡ. ಭೀಮಾ, ತಪ್ಪು ಮಾಡ್ತಿದ್ಯಾ ನೀನು? ಹೌದು ಭೀಮಾ. ಭೀಮಾ, ನಾನು ಯಾವತ್ತೂ ನೀನು ಹೀಗೆ ಸೋತಿರೋದನ್ನು ನೋಡಿಲ್ಲ, ನೋಡೋಕೆ ಇಷ್ಟನೂ ಪಡಲ್ಲ. ನಿನ್ನ ನಿರ್ಧಾರನ ಬದಲಾಯಿಸು. ನೋಡು ಅಣ್ಣ, ನಿಮ್ಮ ಸಂಕಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆದರೆ ನಾನು ಹೀಗೆ ಮಾಡಲೇಬೇಕು. ನನ್ನ ನಿರ್ಧಾರ ಬದಲಾಗಲ್ಲ. ನೀವು ಹೋಗೋ ಹಾಗೆ ಇಲ್ಲ ಇಲ್ಲಿಂದ. ರಮ್ಮ, ಇವತ್ತು ನಿಮ್ಗೆ ಯಾರಿಗೂ ನನ್ನ ತಡೆಯೋದಕ್ಕಾಗಲ್ಲ. ನಾನ್ ತಡೀತಿಲ್ಲ, ನಿಮ್ ಜನನೇ ತಡೀತಿರೋದು. ಏನು? ನಾನು ಭೀಮ್ರಾವ್, 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 ನಾನು ಭೀಮ್ರಾವ್. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಭೀಮ್ಭಾವ, ನಿಮ್ ಜನನೇ ನಿಮ್ ಮುಂದೆ ನಿಂತಿದ್ದಾರೆ ಈಗ. ಇನ್ನು ಹೋಗ್ಬೇಕು ಅಂತಿದ್ರೆ ಹೋಗ್ಬೋದು. ನೋಡಿ, ನೀವೆಲ್ಲರೂ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಭೀಮಾ, ನೀನು ಹೋಗ್ತೀಯೋ ಇಲ್ವೋ ಅಷ್ಟನ್ನು ಹೇಳು ಸಾಕು. ಹೌದು, ನಾನು ಹೋಗ್ತೀನಿ. ಡೈರಿ ಹುಷಾರಾಗಿಟ್ಟಿದ್ಯಾ ತಾನೆ? ಅಪ್ಪ, ನೀವಿಲ್ಲಿದ್ದೀರಾ? ನಾನು ನಿಮ್ಮನ್ನು ಮನೆಯೆಲ್ಲ ಹುಡುಕ್ಬಿಟ್ಟೆ. ಯಾಕೆ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಯ್ಯೋ ಅಪ್ಪ, ಅದು ವಟಾರದಲ್ಲಿ ಹೊಸ ನಾಟಕ ಶುರುವಾಗಿದೆ. ಏನಾಯ್ತು? ಭೀಮನ್ ಕಡೆಯವ್ರು ಬಂದು ಆ ಭೀಮನ್ ಮುಂದೆ ಕೂತ್ಬಿಟ್ಟಿದ್ದಾರೆ. ಇದ್ಯಾವ ಹೊಸ ನಾಟಕನೋ ಅರ್ಥನೇ ಆಗ್ತಿಲ್ಲ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ರಮಾ ನಮಗೆಲ್ಲ ಹೇಳಿದಾಳೆ, ಚಿಕ್ಕ ವಯಸ್ಸಲ್ಲಿ ನಿನ್ನನ್ನು ತರಗತಿಗೆ ಬಿಡಲಿಲ್ಲ ಅಂತ ನೀನು ಇದೇ ಥರ ಧರಣಿ ಕೂತಿದ್ಯಂತೆ. ಮತ್ತೀಗ ನಿನ್ನ ಮನ್ಸು ಬದಲು ಮಾಡೋಕ್ಕೆ ನಮಗಿರೋದು ಇದೊಂದೇ ದಾರಿ ಭೀಮಾ. ಸತ್ಯ ಮತ್ತು ಅಹಿಂಸೆಯ ಮೂಲಕ ನೀನು ಕಾರ್ಯ ಸಾಧಿಸ್ತಿದ್ಯಲ್ಲ, ಹಾಗೆ ನಾವು ಇಲ್ಲಿ ಇದನ್ನು ನಿನ್ನಿಂದಾನೇ ಕಲ್ತಿರೋದು ಭೀಮ್ರಾವ್. ನೋಡಿ, ಒಂದ್ ವೇಳೆ ನಾನು ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಜೀವಕ್ಕೆ ಕೂತು ತರ್ತಾರೆ ಅವರೆಲ್ಲ. ಒಂದ್ ವೇಳೆ ನೀನ್ ಹೋದ್ರೆ ನಾವೆಲ್ಲ ಸೇರ್ಕೊಂಡು ಊರೇ ಬಿಟ್ಟು ಹೋಗ್ತೀವಿ. ಕೆಲ್ಸ, ಕಾರ್ಯ, ಮನೆ, ಮಠ ಎಲ್ಲ ಬಿಟ್ಟು ಹೋಗ್ತೀವಿ. ಆಮೇಲೆ ಪ್ರತಿ ಕ್ಷಣ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ನಾವು ಆರಾಮಾಗಿದ್ದ ಬದುಕಲ್ಲಿ ಇಲ್ಲೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಆಗಿದ್ದು ಅಂದ್ರೆ ಅದೆಲ್ಲ ನಿನ್ನಿಂದನೇ ಆಗುತ್ತೆ. ಯಾಕಂದ್ರೆ ನೀನ್ ನಮ್ಮ ಮಾತು ಕೇಳಲಿಲ್ಲ. ಇದೆಂತ ಹಠ? ಬಿಡು ಭೀಮ್ರಾವ್, ನೀನ್ ಧೈರ್ಯವಂತ ಅಂತ ನಾವು ನಿನ್ನ ಹಿಂದೆ ಬಂದಿರೋದು. ಇಷ್ಟಕ್ಕೆಲ್ಲ ಕುಗ್ಗೋ ವ್ಯಕ್ತಿ ಅಂತಲ್ಲ. ನಿನ್ನ ಸೋಲು ಕೇವಲ ನಿನ್ನ ಸೋಲಲ್ಲ ಭೀಮಾ, ಅದು ನಮ್ಮೆಲ್ಲರೂ ಸೋಲಾಗುತ್ತೆ. ಇನ್ನೊಂದು ವಿಷಯ, ನಾವು ಏಟಾದರೂ ಸಹಿಸ್ಕೋತೀವಿ, ಆದರೆ ಸೋಲನ್ನಲ್ಲ. ಹೌದು ಭೀಮಾ, ನಮ್ಮಲ್ಲಿ 4-5 ಜನ ಸತ್ತೋದ್ರು ನಷ್ಟ ಏನಿಲ್ಲ ನಮಗೆ. ಆದ್ರೆ ಆ ಜನಗಳ ಮುಂದೆ ಮಾತ್ರ ನೀನು ಸೋಲ್ಬಾರ್ದು ಅಷ್ಟೇ.
ನಮ್ ಲಾಟಿಗೆ ಮತ್ತೆ ಕೆಲಸ ಬಂದಿದೆ ಅನ್ಸುತ್ತೆ. ಈ ಸಲ ದೊಣ್ಣೆ ಮುರಿಯೋ ತರ ಹೊಡಿತೀನಿ. ನೀವಾ ಗಾದೆ ಕೇಳಿದಿರಲ್ಲೋ, ದೊಣ್ಣೆ ಸೇವೆ ರೂಢಿಯಾಗಿರೋ ದೇವ್ರಿಗೆ ಮಾತಿಷ್ಟ ಆಗಲ್ಲ ಅಂತ. ನಾನು ಇಷ್ಟೆಲ್ಲ ಮಾಡ್ತಾ ಇರೋದೇ ನಿಮಗೋಸ್ಕರ. ನಾನು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಬದುಕೋದಕ್ಕೆ ಬಿಡಲ್ಲ. ಅವರು ಕಷ್ಟ ಕೊಡ್ತಾರೆ. ನಾನು ಯಾವತ್ತೂ ಹೀಗೆ ಹಲ್ಗೆ ಹಿಡ್ಕೊಂಡು ಬೊಂಬ ಎಲಿತೀನಿ ಅಂತ ಕನಸು ಕಂಡಿರ್ಲಿಲ್ಲ. ಇವತ್ತು ಕೂಡ ನಾನು ಈ ರೀತಿ ಹಲ್ಗೆ ಹಿಡ್ಕೊಂಡು ಆಚೆ ಹೋದ್ರೆ ಮೇಘನಾಥ್ ಮತ್ತೆ ಅವ್ರ ಮಕ್ಕಳ ಮುಂದೆ ನಾನು ಸೋತು ಹೋದಾಗತ್ತೆ. ಈ ಸಮಸ್ಯೆಗೂ ನಮ್ಮ ಹತ್ರ ಪರಿಹಾರ ಇದೆ ಭೀಮಾ. ಆದ್ರೆ ಅದಕ್ಕೆ ಮುಂಚೆ ನೀನು ಈ ಹಲ್ಗೆ ಎಸಿ. ಅಯ್ಯೋ ಹುಚ್ರ, ಮೈ ಮೇಲ್ ಬಾಸುಂಡೆ ಬರೋದಿಕ್ ನೀವೇ ಸಿದ್ಧ ಆಗ್ತಿದ್ದೀರಲ್ರೋ. ಆಮೇಲೆ ನೋಡ್ತಾ ಇರಿ, ಅನುಭವಿಸೋದ್ ನೀವೇನೆ. ಯೋಚನೆ ಮಾಡಿ. ಹಾಗಿದ್ರೆ ನಾನು ನಿರ್ಧಾರ ಮಾಡ್ತೀನಿ. ಹೇಳಿ, ಏನ್ ನಿಮ್ಮ ಉಪಾಯ ಅಂತ. ರಮಾ, ಭೀಮಂಗ್ ನೀನು ಹೇಳಮ್ಮ, ನಾವೇನ್ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳು. ಒಗ್ಗಟ್ಟು. ಇದ್ರ ಬಗ್ಗೆನೇ ಹೇಳ್ತಿರ್ತೀರಲ್ಲ. ನಾನು ಹೇಳಿಲ್ವಪ್ಪ, ನಾನು ಹೇಳಿದ್ದೆ ತಾನೆ, ಆ ರಮ ಯಾವ್ದಾದ್ರೂ ನರಿಬುದ್ಧಿ ಉಪಯೋಗಿಸ್ತಾಳೆ ಅಂತ. ಅವಳ ಮಾತನ್ನ ಕೇಳಿ ಆ ಭೀಮ ಹಲ್ಗೆನೂ ಎಸ್ತಾಯ್ತು. ಎಲ್ರಿಗೂ ಒಂದ್ ಗತಿ ಕಾಣಿಸೋಣ ಇರು. ಯಾರೊಬ್ಬನು ಬಿಡಬಾರ್ದು ನಾವು. ಹೇಳ್ತಾರಲ್ಲ, ನಾವ್ ತುಂಬಾ ಜನ ಇದ್ದೀವಿ. ನಾವ್ ಒಟ್ಟಿಗೆ ಇದ್ರೆ ಎಲ್ರೂ ಒಗ್ಗಟ್ಟಾಗಿರ್ತೀವಿ. ಎಲ್ರೂ ಒಗ್ಗಟ್ಟಲ್ಲೇ ಸೇರ್ಕೊಂಡು ಪೊಲೀಸ್ನವ್ರ ಹತ್ರ ಹೋಗೋಣ. ಪೊಲೀಸ್ನವ್ರು ಕೇಳಲಿಲ್ಲ ಅಂದ್ರೆ ನ್ಯಾಯಾಲಯಕ್ಕೆ ಹೋಗೋಣ. ಒಂದೇ ದಿನದಲ್ಲಿ ಈ ವಿಷಯ ಬೊಂಬೈ ತಲುಪಬೇಕು. ಹಾಗೆ ಹೇಳ್ಬೇಕು, ಎಲ್ಲೆಲ್ಲಿ ನಮ್ ಜಾತಿಯವ್ರಿದಾರೋ ಅವರೆಲ್ಲ ಹತ್ರ ಇರೋ ಪೊಲೀಸ್ ಠಾಣೆಗೆ ಹೋಗಿ ಅವ್ರು ಹೇಳ್ಬೇಕು, ಮೇಘನಾಥ್ ಮತ್ತೆ ಅವ್ರ ಮಕ್ಕಳು ನಮಗ್ ಹೊಡಿತಿದ್ದಾರೆ ಅಂತ. ಈ ಬೊಂಬೈ ಮೇಲೆ ನಮಗೂ ಹಕ್ಕಿದೆ. ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ನಮ್ ಬೇಡಿಕೆನ ಇಟ್ರೆ ಅವರು ಕೇಳಲೇಬೇಕಾಗತ್ತೆ. ನಾವ್ ಒಂದಾಗ್ ನಿಂತ್ರೆ ಅವ್ರು ನಮ್ಮನ್ನ ತುಳಿಯಕ್ಕಾಗಲ್ಲ. ಸರ್ಕಾರದ ಮೇಲೆ ನಾವು ಒತ್ತಡ ಹಾಕೋಣ, ಅವರೇ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಇದನ್ನ ಎದುರಿಸೋಣ. ಆಗ್ಲೇ ನಾವ್ ಗೆಲ್ಲೋದು. ವಾರಮ್ಮ, ವಾ. ನಮ್ಮಸ್ತ್ರ ಯಾವ್ದೀಗ? 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 ನಮ್ಮಸ್ತ್ರ ಯಾವ್ದೀಗ?